ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೇಖಿ ಹಿಲರ್ ಚಾನಲ್. ಸೊ ಇವತ್ತು ನಾನು ಟ್ಯಾರೋ ರೀಡಿಂಗ್ ಮಾಡ್ತಾ ಇದ್ದೀನಿ. ಈ ಒಂದು ರೀಡಿಂಗ್ನಲ್ಲಿ ನಿಮ್ಮ ಪಾರ್ಟ್ನರ್ ಅವರ ಮನಸ್ಸಿನ ಭಾವನೆಗಳು ಏನಿದೆ, ಸೊ ಅವರು ನಿಮ್ಮನ್ನು ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರಾ, ನಿಮ್ಮನ್ನು ಮತ್ತೆ ಭೇಟಿ ಆಗ್ತಾರಾ, ನಿಮಗೆ ಅವರು ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರಾ ಅಂತ ನೋಡೋಣ. ಸೊ ಇಲ್ಲಿ ತುಂಬ ಜನ ವೀಡಿಯೋಸ್ ನೋಡ್ತಾ ಇರ್ತೀರಾ, ನಿಮ್ಮ ಜೊತೆಗೆ ಏನು ರೆಸೊನೇಟ್ ಆಗುತ್ತೆ ಅದನ್ನ ಮಾತ್ರ ನೀವು ತೊಗೊಳ್ಳಿ. ಯಾವುದು ರೆಸೊನೇಟ್ ಆಗೋದಿಲ್ಲ ಅದನ್ನ ಬಿಟ್ಬಿಡಿ. ಬಿಕಾಸ್ ನನ್ನ ಚಾನಲ್ನಲ್ಲಿ ಇನ್ನೂ ಸಹ ವೀಡಿಯೋಸ್ ಇದೆ, ಅದನ್ನ ನೀವು ಹೋಗಿ ಚೆಕ್ ಮಾಡ್ಬೋದು. ಓಕೆನಾ? ಅದರ್ವೈಸ್ ನನಗೆ ಕ್ಲಾರಿಟಿ ಬೇಕು ಅಂತ ಇದ್ದರೆ ಪರ್ಸ್ನಲ್ ರೀಡಿಂಗ್ ತೊಗೊಳ್ಬೋದು. ಆ್ಯಂಡ್ ಪರ್ಸ್ನಲ್ ರೀಡಿಂಗ್ ಬಂದು ಫ್ರೀ ಇರೋದಿಲ್ಲ, ಪೇಯ್ಡ್ ಇರುತ್ತೆ. ನಾನು ಹೇಳಿದ್ದೀನಿ. ಸೊ ಮತ್ತೆ ನೀವು ಡೈರೆಕ್ಟಾಗಿ ಮೆಸೇಜ್ ಹಾಕ್ತೀರಾ, ಹೆಸರು, ಡೇಟ್ ಆಫ್ ಬರ್ತ್ ಎಲ್ಲ ಹೇಳಿಬಿಟ್ಟು ನೋಡಿ, ಹೌ ಕ್ಯಾನ್ ಐ ಅಲ್ವಾ? ಫ್ರೀ ರೀಡಿಂಗ್ಸ್ ನಾನು ಹೇಗೆ ಕೊಡೋಕ್ಕಾಗತ್ತೆ? ನೀವು ಅದನ್ನು ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಪ್ರತಿ ವಿಡಿಯೋದಲ್ಲೂ ಹೇಳಿದ್ದೀನಿ, ಕಾಲ್ ಮಾಡಬೇಡಿ ಅಂತ. ನೀವು ಮೆಸೇಜ್ ಮಾಡಿದರೆ ನಿಮಗೆ ಡೆಫಿನೆಟ್ಲಿ ಡೀಟೇಲ್ಸ್ ಸಿಗುತ್ತೆ. ಆ್ಯಂಡ್ ಯಾವುದೂ ಸಹ ಫ್ರೀ ಇರೋದಿಲ್ಲ. ಸೊ ಕಾಂಟ್ಯಾಕ್ಟ್ ಮಾಡೋಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡಿ, ಓಕೆನಾ? ಸೊ ಇದು ನನ್ನ ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ. ಬಿಕಾಸ್ ನಾನು ಎಲ್ಲ ಥರ ಹ್ಯೂಮನ್ ಬೀಯಿಂಗ್. ಐ ಹೋಪ್ ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ. ನಿಜವಾಗ್ಲೂ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ನನಗೆ ಮೆಸೇಜ್ ಮಾಡಿ. ಸೊ ಇವತ್ತಿನ ರೀಡಿಂಗ್ ಏನಿದೆ ಅನ್ನೋದನ್ನು ನೋಡೋಣ. ಹಾಗೆ ಕೋರ್ಸಸ್ ಯಾರಾದರೂ ಕಲ್ತ್ಕೊಳ್ಬೇಕು ಅಂತ ಇದ್ದರೆ, ಟ್ಯಾರೋ ಕೋರ್ಸ್, ಮನಿ ರೇಖಿ ಆ್ಯಂಡ್ ಆಲ್ಸೋ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್, ಲಾ ಆಫ್ ಅಟ್ರ್ಯಾಕ್ಷನ್. ಸೊ ಈ ರೀತಿ ಕೋರ್ಸಸ್ನ ನೀವು ಕಲ್ತ್ಕೊಳ್ಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಅವೈಲಬಲ್ ಇದೆ. ಸೊ ನಾನು ಹೇಳ್ಕೊಡ್ತೀನಿ. ಸೊ ನೀವು ಕಲಿಬೋದು. ಕಲಿತು ನೀವು ಅದರಲ್ಲಿ ನೀವು ಕರಿಯರ್ನ ಸ್ಟಾರ್ಟ್ ಮಾಡ್ಬೋದು. ಟ್ಯಾರೋ ರೀಡರ್ ಆಗ್ಬೋದು. ಸೊ ಈ ರೀತಿ ಒಂದು ಆಪರ್ಚುನಿಟಿ ನಿಮಗೆ ಸಿಗುತ್ತೆ. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಕಾರ್ಡ್ ನನಗೆ ಏಸ್ ಆಫ್ ಪೆಂಟಕಲ್ ಸಿಕ್ಕಿದೆ. ನೈನ್ ಆಫ್ ವ್ಯಾಂಡ್ಸ್, ಫೈವ್ ಆಫ್ ಕಪ್ಸ್, ಕಿಂಗ್ ಆಫ್ ಸಾರ್ಡ್ಸ್, the devil card, five of pentacles, the hierophant and six of cups. ಸೊ 5 ನಂಬರ್ ನಿಮ್ಮ ಲಕ್ಕಿ ನಂಬರ್ ಆಗಿರ್ಬೋದು, ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಪಾರ್ಟ್ನರ್ನ ಡೇಟ್ ಆಫ್ ಬರ್ತ್, ಆ್ಯಂಡ್ ಆಲ್ಸೋ 5 ಮಂತ್ಸ್ ಆರ್ 5 ಇಯರ್ಸ್ ಸಹ ಇಲ್ಲಿ ಆಗಿದೆ ನೀವು ಮಾತಾಡಿ. ಸೊ ಈ ರೀತಿ ಪರ್ಸನ್ ಸಹ ಇಲ್ಲಿ ಪ್ರೆಸೆನ್ಸ್ ಇದ್ದೀರಾ. ಆ್ಯಂಡ್ ಈ ಒಂದು ಧನುರಾಶಿ, ಮಕರ, ಕುಂಭ, ಈ ಒಂದು ರಾಶಿಯವರಿಗೆ ಇದು ರೆಸೊನೇಟ್ ಆಗ್ಬೋದು. ಈ ಒಂದು ರಾಶಿಯವರು ಸಹ ಇಲ್ಲಿ ಪ್ರೆಸೆನ್ಸ್ ಇದ್ದೀರಾ. ಆ್ಯಂಡ್ ಆಲ್ಸೋ ಮೇಷರಾಶಿಯವರು ಸಹ ಪ್ರೆಸೆನ್ಸ್ ಇದ್ದೀರಾ. ಓಕೆನಾ? ಸೊ ಫಸ್ಟ್ ನನಗೆ ಮೆಸೇಜ್ ಬರ್ತಾ ಇರೋದು ಏಸ್ ಆಫ್ ಪೆಂಟಕಲ್ಸ್. ನ್ಯೂ ಬಿಗಿನಿಂಗ್ಗೆ ನೀವು ಹುಡುಕ್ತಾ ಇದ್ದೀರಾ, ಮ್ಯಾನಿಫೆಸ್ಟೇಷನ್ಸ್ ಮಾಡ್ತಾ ಇದ್ದೀರಾ, ಯೂನಿವರ್ಸ್ ಹತ್ರ ಕೇಳ್ತಾ ಇದ್ದೀರಾ. ಸೊ ನನ್ನ ಲೈಫ್ನಲ್ಲಿ ಯಾವಾಗ ಎಲ್ಲ ಸರಿ ಹೋಗುತ್ತೆ ಅಂತ. ಓಕೆನಾ? ಆ್ಯಂಡ್ ಆಲ್ಸೋ ಇಲ್ಲಿ ಕೆಲವೊಬ್ಬರ ಮ್ಯಾರೇಜ್ ಲೈಫ್ ಅಷ್ಟು ಚೆನ್ನಾಗಿಲ್ಲ. ಮ್ಯಾರೇಜ್ ಆದಮೇಲೆ ಸೆಪರೇಷನಲ್ಲಿ ಇರೋರು ತುಂಬ ಜನ ಇದ್ದೀರಾ. ಮ್ಯಾರೇಜ್ ಆಗಿ ನೀವು ದೂರ ಆಗಿರ್ಬೋದು. ಸೊ ಈ ರೀತಿ ಪರ್ಸನ್ ಸಹ ಇಲ್ಲಿ ಪ್ರೆಸೆನ್ಸ್ ಇದ್ದೀರಾ. ನಿಮ್ಮ ಮ್ಯಾರೇಜ್ ಲೈಫ್ ಅಷ್ಟು ಈಸಿಯಾಗಿ ಇರಲಿಲ್ಲ ಅಂತ ಕಾರ್ಡ್ಸ್ ಹೇಳ್ತಾ ಇದೆ. ಬಿಕಾಸ್ ಇಲ್ಲಿ ತುಂಬ ಜನ ಮ್ಯಾರೇಜ್ ಆಗಿ ಡಿವೋರ್ಸ್ ಆಗಿರ್ಬೋದು, ಅಥವಾ ಸೆಪರೇಷನಲ್ಲಿ ಇರ್ಬೋದು, ದೂರ ಇರ್ಬೋದು. ಆ ರೀತಿ ಇರೋರು ಇಲ್ಲಿ ತುಂಬ ಜನ ಪ್ರೆಸೆನ್ಸ್ ಇದ್ದೀರಾ. ಆ್ಯಂಡ್ ಆಲ್ಸೋ ಬ್ರೇಕಪ್ ಆಗಿರೋರು ಸಹ ಇಲ್ಲಿ ಪ್ರೆಸೆನ್ಸ್ ಇದ್ದೀರಾ. ದ ಡೆವಿಲ್ ಕಾರ್ಡ್ ಇರೋದ್ರಿಂದ ಸ್ವಲ್ಪ ಇಲ್ಲಿ ಹೇಗೆ ಅಂತ ಅಂದರೆ, ಅವರು ಹೇಳಿದ್ದೇ ನಡಿಬೇಕು, ಒಂದು ಡಾಮಿನೆನ್ಸಿ ಇರೋದರಿಂದ. ಆ್ಯಂಡ್ ಇಲ್ಲಿ ಟ್ರಸ್ಟ್ ಇಲ್ಲ, ಲವ್ ಇರಲಿಲ್ಲ, ಅಷ್ಟೊಂದು ಕೇರ್ ಮಾಡ್ತಿರಲಿಲ್ಲ ನಿಮ್ಮನ್ನು. ಸೊ ನೀವೇ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ರಿ. ನೀವೇ ಈ ಒಂದು ರಿಲೇಷನ್ಶಿಪ್ನ ಉಳಿಸ್ಕೊಂಡು ಬರ್ತಾಯಿದ್ರಿ. ಬಟ್ ಅದು ಬೋತ್ ಸೈಡಿಂದ ಎಫರ್ಟ್ಸ್ ಇಲ್ಲದೆ ದೂರ ಸಹ ಇಲ್ಲಿ ಆಗಿರ್ಬೋದು. ದ ಹೆರೋಫೈಂಟ್ ಕಾರ್ಡ್ ಇರೋದ್ರಿಂದ ನಿಮ್ಮ ಪಾರ್ಟ್ನರ್ ಒಂದು ಹೈ ಪೋಸ್ಟ್ನಲ್ಲಿ ಇರ್ಬೋದು.
ಆ್ಯಂಡ್ ಆ ಪರ್ಸನ್ ಹೇಗೆ ಟ್ರೀಟ್ ಮಾಡ್ತಾರೆ ಅಂತಂದರೆ, ಸೊ ಅವರು ಹೇಳಿದ್ದೇ ನಡಿಬೇಕು. ಅವರು ಎಲ್ಡರ್ ಸಹ ಇರ್ಬೋದು ಅವ್ರ ಮನೆಯಲ್ಲಿ, ಅಥವಾ ಈ ಪರ್ಸನ್ ಅವರ ಮನೆಯಲ್ಲಿ ಎಲ್ಡರ್ ಯಾರಿರ್ತಾರೆ ಅವರ ಮಾತನ್ನು ತುಂಬ ಕೇಳೋ ಅಂಥವ್ರು ಆಗಿರ್ತಾರೆ. ಇಲ್ಲಿ ತುಂಬ ಜನಕ್ಕೆ ಮನೆಯಲ್ಲಿ ಒಪ್ಪೋದಿಲ್ಲ ಅನ್ನೋ ಒಂದು ರೀಸನ್ ಕೊಟ್ಟು ಸಹ ಇಲ್ಲಿ ದೂರ ಆಗಿರ್ಬೋದು ನಿಮ್ಮಿಂದ. ಆಲ್ಸೋ ಅವರು 5 ಆಫ್ ಕಪ್ಸ್ ಇರೋದ್ರಿಂದ ಅವರು ಯಾವುದೇ ಆ್ಯಕ್ಷನ್ನ ತಗೊಳ್ಳೋ ಅಂಥ ಪರಿಸ್ಥಿತಿಯಲ್ಲಿ ಅವರು ಸಹ ಇಲ್ಲ. ಬಟ್ ನನಗೆ ಲಾಸ್ಟ್ ಕಾರ್ಡ್ ಪಾಸಿಟಿವ್ ಕಾರ್ಡ್ ಬಂದಿರೋದ್ರಿಂದ 6 ಆಫ್ ಕಪ್ಸ್ ಬಂದಿರೋದ್ರಿಂದ ಮ್ಯಾರೇಜ್ ಕಮಿಟ್ಮೆಂಟ್ ಅವರು ನಿಮಗೆ ಕೊಡ್ತಾರೆ. ಒಂದು ಒಳ್ಳೆಯ ಏನು ಹೇಳ್ತಾರೆ ಅದು, ಒಬ್ಬರು ನಿಮಗೆ ಬೇಕಾದವರು ನಿಮ್ಮ ಲೈಫ್ಗೆ ಬಂದಾಗ ಸೊ ಅದು ಒಂಥರ ನಿಮಗೆ ತುಂಬ ಖುಷಿ ಆಗುತ್ತೆ. ಲೈಕ್ ಹೂವು ಹೇಗೆ ಅರಳುತ್ತೆ ಅಲ್ವಾ, ಸೊ ಅದೇ ರೀತಿ ನಿಮಗೆ ಆ ಮನಸ್ಸು ತುಂಬ ಚೆನ್ನಾಗಾಗತ್ತೆ. ಒಂದು ಖುಷಿಯಲ್ಲಿ ನೀವು ಏನು ಮಾಡಬೇಕು ಅನ್ನೋ ಇದೇ ಇರೋದಿಲ್ಲ. ಸೊ ಅಷ್ಟು ನೀವು ಖುಷಿಯಾಗಿರ್ತೀರ ಈ ಪರ್ಸನ್ ನಿಮ್ಮ ಲೈಫ್ಗೆ ಬಂದಮೇಲೆ, ಮ್ಯಾರೇಜ್ ಕಮಿಟ್ಮೆಂಟ್ ಕೊಟ್ಟ ಮೇಲೆ. ದ ಹೆರೋಫೆಂಟ್ ಇರೋದ್ರಿಂದ ಅಫ್ಕೋರ್ಸ್ ಇಲ್ಲಿ ನೀವು ಕೆಲವೊಂದಕ್ಕೆ ಅಡ್ಜಸ್ಟ್ ಆಗ್ತಾ ಹೋಗಬೇಕಾಗತ್ತೆ ಈ ಪರ್ಸನ್ ಜೊತೆ. ಆ್ಯಂಡ್ ಆಲ್ಸೋ 5 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಮ್ಯಾರೇಜ್ ಆಗಿ ಯಾರೆಲ್ಲ ಸಪರೇಷನಲ್ಲಿ ಇದ್ದೀರಾ, ನಿಮ್ಮ ಲೈಫ್ ಜರ್ನಿ ಅಷ್ಟು ಈಸಿಯಾಗಿರಲಿಲ್ಲ. ತುಂಬ ನೋವನ್ನು ಅನುಭವಿಸಿದ್ದೀರಾ, ತುಂಬ ಪೇಯ್ನ್ ಅನ್ನೋದನ್ನ ನೀವು ನೋಡಿದ್ದೀರಾ, ನಿಮ್ಮ ಲೈಫ್ನಲ್ಲಿ ಕಷ್ಟಗಳನ್ನೇ ನೋಡಿದ್ದೀರಾ. ಇಲ್ಲಿ ನಿಮ್ಮ ಮಕ್ಕಳು ಸಹ ನಿಮ್ಮ ಜೊತೆನೇ ಇರ್ಬೋದು. ಈ ರೀತಿ ಸಹ ಇಲ್ಲಿ ಪೀಪಲ್ ಪ್ರೆಸೆನ್ಸ್ ಇದೆ. 9 ಆಫ್ ವ್ಯಾಂಡ್ಸ್ ಇರೋದ್ರಿಂದ ನೀವು ತುಂಬ ಬೇರೆಯವರ ಪ್ರಾಬ್ಲಮ್ಸ್ಗೆ ನೀವು ಸ್ಪಂದಿಸೋ ಅಂಥವ್ರಾಗಿರ್ತೀರ. ಬೇರೆಯವರ ಕಷ್ಟಗಳೇನಿದೆ ಅದನ್ನು ನಿಮ್ಮದು ಅಂದ್ಕೊಳ್ತೀರಾ. ಏನೋ ಒಂದು ಎಲ್ಲರಿಗೂ ನೀವು ಸಮಾಧಾನ ಮಾಡೋಕ್ಕೆ ಹೋಗ್ತೀರಾ. ಬಟ್ ನೀವು ಬೇಕು ಅಂದಾಗ ನಿಮಗೆ ಯಾರ ಕಡೆಯಿಂದನೂ ಪ್ರೀತಿ ಆಗಿರ್ಬೋದು, ಟೈಮ್ ಆಗಿರ್ಬೋದು, ಅಟೆನ್ಷನ್ ಆಗಿರ್ಬೋದು ನಿಮಗೆ ಸಿಗದೆ ಹೋಗಿರ್ಬೋದು ಇಲ್ಲಿ. ಸೊ ಅದು ಸಹ ಇಲ್ಲಿ ಪ್ರೆಸೆನ್ಸ್ ಇದೆ. ಲೈಕ್ ನೀವೆಲ್ಲರಿಗೂ ಒಳ್ಳೇದು ಮಾಡ್ತಾ ಬಂದ್ರಿ, ಬಟ್ ನಿಮಗೆ ಅಷ್ಟು ಲೈಫಲ್ಲಿ ಒಳ್ಳೇದಾಗ್ತಾ ಇಲ್ಲ ಅನ್ನೋ ಒಂದು ಮನೋಭಾವ ನಿಮಗೆ ಇದೆ. ಬಟ್ ಲಾ ಆಫ್ ಅಟ್ರಾಕ್ಷನ್ ಕಲ್ತ್ಕೊಳ್ಳಿ. ಸೊ ನಿಮ್ಮ ಲೈಫ್ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಅಂತ ಹೇಳ್ತೀನಿ. ಸೊ ಸೆಲ್ಫ್ ಲವ್ನ ಕಲಿತೀರಾ, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನ ಕಲಿತೀರಾ. ಸೊ ನೀವು ಈ ರೀತಿ ತುಂಬ ನೋವಲ್ಲಿದ್ದರೆ ಲಾ ಆಫ್ ಅಟ್ರಾಕ್ಷನ್ ಆ್ಯಂಡ್ ಸೆಲ್ಫ್ ಲವ್ ಕಲಿಯೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಓಕೆನಾ? ಸೊ ಆದಷ್ಟು ತುಂಬ ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ನೀವಿರಬೇಕು. ಮ್ಯಾನಿಫೆಸ್ಟೇಷನ್ಸ್ ಮಾಡ್ತಾ ಇರೋವಂಥವ್ರಾಗಿದ್ದರೆ ಮೈಂಡ್ಸೆಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ತುಂಬ ಕಾಮಾಗಿ ಇಟ್ಕೊಳ್ಳಿ. ಆ್ಯಂಡ್ ವಿತಿನ್ 6 ಮಂತ್ಸಲ್ಲಿ ಇಲ್ಲಿ ಆ್ಯಕ್ಷನ್ ತಗೊಳ್ಳೋವಂಥ ಚಾನ್ಸಸ್ ಇದೆ. 6 ಮಂತ್ಸಲ್ಲಿ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ನಿಮ್ಮ ಪರ್ಸನ್ ಕಡೆಯಿಂದ ನಿಮಗೆ ಸಿಗುತ್ತೆ. ಸೊ ರಿಯೂನಿಯನ್ ಆಗುತ್ತೆ. ಓಕೆನಾ? ಸೊ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಯಾರಿಗಾದರೂ ಪರ್ಸನಲ್ ರೀಡಿಂಗ್ ತೊಗೊಳ್ಬೇಕು ಅಂತ ಅನಿಸಿದ್ರೆ ತೊಗೊಳ್ಬಹುದು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ಟೇಕ್ ಕೇರ್.